ವೀಕ್ಷಕರೇ, ಅದು 1990ರ ದಶಕದ ಸಮಯ. ಕನ್ನಡ ಚಿತ್ರರಂಗ ಸದಭಿರುಚಿಯ ಚಿತ್ರಗಳನ್ನು ಎದುರು ನೋಡುತ್ತಿದ್ದ ಕಾಲ. ಇಂತಹ ಸಮಯದಲ್ಲಿ ಆ ಒಬ್ಬ ಹೀರೋ ತಾನು ನಟಿಸಿದ ಒಂದೇ ಒಂದು ಸಿನಿಮಾದಿಂದ ರಾಜ್ಯಾದ್ಯಂತ ಸುದ್ದಿಗೆ ಬಂದ. ಆಗರ್ಭ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ ಈತನಿಗೆ ಸಿನಿಮಾ ಅನ್ನೋದು ಆತನ ಆಯ್ಕೆಯೇ ಆಗಿರಲಿಲ್ಲ. ಆದರೂ ತನ್ನ ಸಹಜ ನಟನೆಯಿಂದಾಗಿ ಮಂಕಾಗಿ ಕುಳಿತಿದ್ದ ಚಿತ್ರರಂಗಕ್ಕೆ ಆತನ ಸಿನಿಮಾಗಳು ಓಡತೊಡಗಿದವು. ಕನ್ನಡದ ಸ್ಟಾರ್ ನಟರಲ್ಲಿ ಒಬ್ಬನಾಗಿ ಗುರುತಿಸಿಕೊಂಡ ಈತ ಸಹಜ ನಟ, ಒಳ್ಳೆಯ ಅದೃಷ್ಟವಂತ ನಟ ಎಂದು ಮೆಚ್ಚುಗೆ ಕೇಳಿಬಂದ ಬೆನ್ನಲ್ಲೇ ಸ್ಟಾರ್ ನಟನ ಲಕ್ ಬದಲಾಗಿತ್ತು. ಮಾಡಿದ ಸಿನಿಮಾಗಳು ನೆಲಕಚ್ಚಿದ್ವು. ಉತ್ತಮ ಭವಿಷ್ಯ ಇದೆ ಎಂದು ನಂಬಿದ ನಟನ ಭವಿಷ್ಯವೇ ತಲೆಕೆಳಗಾಗೋಯ್ತು. ವೈಯಕ್ತಿಕ ಜೀವನದ ಆತುರದ ನಿರ್ಧಾರಗಳು, ತಪ್ಪುಗಳು ಆತನ ಜೀವನ ದಿಕ್ಕನ್ನೇ ಬದಲಾಯಿಸುತ್ತವೆ. ಬೆರಳೆಣಿಕೆಯಷ್ಟು ಚಿತ್ರಗಳಲ್ಲಿ ನಟಿಸಿದ ನಟ ಮತ್ಯಾಕೋ ಚಿತ್ರರಂಗದಿಂದ ಕಣ್ಮರೆಯಾಗಿ ಹೋದ. ಈತ ವೈಯಕ್ತಿಕ ಬದುಕು ಹಲವು ಅನಿರೀಕ್ಷಿತ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಿ ಆತನನ್ನ ಇನ್ನಷ್ಟು ಅತಂತ್ರ ಮಾಡಿತು. ಆತ ಪುನಃ ತುಂಬಾ ತಡವಾಗಿ ಚಿತ್ರರಂಗಕ್ಕೆ ಮರಳೋದಕ್ಕೆ ನಿರ್ಧರಿಸಿದ್ರು. ಆದರೆ ಮೊದಲಿನಂತೆ ಜನರು ಅವರನ್ನ ಸ್ವೀಕರಿಸಲಿಲ್ಲ. ಇದೇ ಪ್ರಯತ್ನದಲ್ಲಿ ಇರಬೇಕಾದ್ರೆ ಎಲ್ಲರಿಗೂ ಆಘಾತ ಆಗುವಂತೆ ಈ ನಟ ಇಹಲೋಕವನ್ನ ತ್ಯಜಿಸಿದರು. ಹೀಗೆ ತನ್ನ ಬದುಕಿನ ನಾನಾ ಹೋರಾಟಗಳಲ್ಲಿ ಸೋತು ಕಾರಣ ತಿಳಿಸದೆ ಕಣ್ಮರೆಯಾಗಿ ಹೋದ ಈ ದುರಂತ ನಾಯಕ ನಟನೆ ರಘುವೀರ್. ಹೌದು, ರಘುವೀರ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕ ಅದ್ಭುತ ಕಲಾವಿದ. ಆದರೆ ನೋವು, ಹತಾಶೆಗಳ ಸುಳಿಯಲ್ಲಿ ಸಿಲುಕಿ ಕಡೆಯಲ್ಲಿ ತಾನು ಅನ್ಕೊಂಡಿದ್ದನ್ನ ಸಾಧಿಸಲಾಗದೆ ಪರಲೋಕದ ಕಡೆಗೆ ಪಯಣವನ್ನ ಬೆಳೆಸಬೇಕಾಯಿತು. ಯಾರು ಈ ರಘುವೀರ್? ಇವರ ಹಿನ್ನೆಲೆಯೇನು? ಚಿತ್ರರಂಗದೊಂದಿಗೆ ಇವರ ನಂಟು ಹೇಗೆ ಶುರುವಾಯಿತು? ಅವರ ಬದುಕಲ್ಲಿ ನಡೆದ ದುರಂತ ಘಟನೆಗಳು ಏನು? ಈ ಎಲ್ಲದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ. ಹೌದು, ಆಗರ್ಭ ಶ್ರೀಮಂತನೊಬ್ಬ ತನ್ನ ಕೊನೆಗಾಲದಲ್ಲಿ ದುರಂತವಾಗಿ ಕಣ್ಮರೆಯಾಗಿ ಹೋದ ಕಥೆ ಇದು. ಮೂಲತಃ ಬೆಂಗಳೂರಿನವರೇ ಆದ ರಘುವೀರ್ ಜನಿಸಿದ್ದು 1963 ಮಾರ್ಚ್ 19ರಂದು. ರಘುವೀರ್ ಎಂತಹ ಶ್ರೀಮಂತರು ಅನ್ನೋದಕ್ಕೆ ಇದು ಒಂದು ಸಣ್ಣ ಉದಾಹರಣೆ. ಬೆಂಗಳೂರಿನ ಈಗಿನ ಟೌನ್ ಹಾಲ್ನಿಂದ ಹಿಡಿದು ಕನ್ನಡ ಭವನದವರೆಗೂ ಇದ್ದ ಎಲ್ಲಾ ಜಾಗ ಕೂಡ ಇವರ ಪೂರ್ವಜರಿಗೆ ಸೇರಿದ್ದೆ. ಅದಲ್ಲದೆ ಬೆಂಗಳೂರಿನ ಸಂಪಂಗಿ ರಾಮನಗರದ ಅರ್ಧ ಏರಿಯಾ ಇವರಿಗೆ ಸೇರಿದ್ದಾಗಿತ್ತು. ಅದಲ್ಲದೆ ನೂರಾರು ಎಕರೆಯ ಎಸ್ಟೇಟ್ಗಳು ಇವರ ತಂದೆಯ ಒಡೆತನದಲ್ಲಿತ್ತು. ಇವರ ತಂದೆ ಮುನಿಯಲ್ಲಪ್ಪ. ಇವರು ಆಗಿನ ಕಾಲದ ಪ್ರತಿಷ್ಠಿತ ಕಾಂಟ್ರಾಕ್ಟರ್ ಆಗಿದ್ದವರು. ಡಾಕ್ಟರ್ ರಾಜ್ಕುಮಾರ್, ಅಂಬರೀಶ್ ಸೇರಿದಂತೆ ಬಹುದೊಡ್ಡ ರಾಜಕಾರಣಿಗಳ ಇಂದು ಮೆಜೆಸ್ಟಿಕ್ನ ಸುತ್ತಮುತ್ತ ಕಾಣುವ ಹಳೆಯ ಭವ್ಯವಾದ ಕಟ್ಟಡಗಳನ್ನು ನಿರ್ಮಾಣಗೊಂಡಿದ್ದು ಇವರ ತಂದೆಯ ಉಸ್ತುವಾರಿಯಲ್ಲೇ. ಅದಷ್ಟೇ ಅಲ್ಲದೆ ಈಗ ಮಲೇಶ್ವರಂನಲ್ಲಿರುವ ಪಿಟೀಲು ಚೌಡಯ್ಯ ಭವನ ಕೂಡ ನಿರ್ಮಾಣ ಮಾಡಿದ್ದು ಇವರ ತಂದೆನೇ. ಈ ರೀತಿ ಸಾವಿರಾರು ಕೋಟಿಯ ಆಸ್ತಿಯ ಒಡೆಯರಾದ ರಘುವೀರ್ ಚಿತ್ರರಂಗಕ್ಕೆ ಬಂದಿದ್ದು ಆಕಸ್ಮಿಕ ಅಂತಾನೆ ಹೇಳ್ಬಹುದು. ಅವರ ತಂದೆಗೆ ಆಗಿನ ಕಾಲದ ನಟರ ಬಹುತೇಕ ಪರಿಚಯ ಇತ್ತು. ಈ ರೀತಿ ಪರಿಚಯ ಆದವರಲ್ಲಿ ಅಂಬರೀಶ್ ಕೂಡ ಒಬ್ರು. ಇವರ ಜೊತೆ ಸಂಪರ್ಕ ಬೆಳೆದ ಮೇಲೆ ನಾನು ಕೂಡ ಸಿನಿಮಾದಲ್ಲಿ ನಟಿಸಬೇಕು ಎಂದು ರಘುವೀರ್ಗೆ ಆಸೆ ಉಂಟಾಯಿತು. ವೀಕ್ಷಕರೇ, ನಮಗೆಲ್ಲ ರಘುವೀರ್ ಎಂದಾಕ್ಷಣ ಮೊದಲು ನೆನಪಾಗೋದು ಅವರ ಚೈತ್ರದ ಪ್ರೇಮಾಂಜಲಿ, ಶೃಂಗಾರ ಕಾವ್ಯ ಮುಂತಾದ ಕನ್ನಡ ಚಿತ್ರಗಳು. ಆದರೆ ರಘುವೀರ್ ಅವರ ಮೊದಲ ಸಿನಿಮಾ ಅಜೇಯ ವಿಜಯ. ಇದು ಅವರದೇ ಬ್ಯಾನರ್ನಲ್ಲಿ ಮೂಡಿಬಂದ ಚಿತ್ರ. ಈ ಚಿತ್ರದಲ್ಲಿ ಮುರಳಿ ಹಾಗೂ ರಘುವೀರ್ ಅವರು ನಟಿಸಿದ್ರು. ಇದಾದ ಬಳಿಕ 1992ರಲ್ಲಿ ತೆರೆ ಕಂಡಿದ್ದೆ ಚೈತ್ರದ ಪ್ರೇಮಾಂಜಲಿ ಅನ್ನೋ ಚಿತ್ರ. ಇದು ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಮೂಡಿಬಂದಿದ್ದ ನವಿರಾದ ಪ್ರೇಮಕತೆ ಹೊಂದಿದ್ದ ಮೆಲೋಡಿಯಸ್ ಕೌಟುಂಬಿಕ ಚಿತ್ರ. ಎಂಸಿ ಪ್ರೊಡಕ್ಷನ್ ಅಡಿಯಲ್ಲಿ ನಿರ್ಮಾಣಗೊಂಡ ಈ ಚಿತ್ರಕ್ಕೆ ಹಂಸಲೇಖ ಅವರ ಸಂಗೀತ ಸಾಹಿತ್ಯ ಇದ್ದು, PHK ದಾಸ್ ಅವರ ಸಿನಿಮಾಟೋಗ್ರಫಿ ಹಾಗೂ ನಾರಾಯಣ್ ಅವರ ಸ್ಕ್ರೀನ್ ಪ್ಲೇ ಸ್ಟೋರಿ ಇತ್ತು. ಚಿತ್ರ ತನ್ನ ಅರ್ಥಗರ್ಭಿತ ಹಾಗೂ ಭಾವ ಸಂವೇದನೆಯನ್ನ ಬಡಿದೆಬ್ಬಿಸುವ ನವಿರಾದ ಸಾಹಿತ್ಯ, ಸಂಗೀತ ಇದ್ದ ಸೂಪರ್ ಹಿಟ್ ಚಿತ್ರವಾಗಿ ಹೊರಹೊಮ್ಮಿತು. ರಘುವೀರ್ ಅವರ ಸಹಜ ನಟನೆ, ಭಾವನಾತ್ಮಕ ಅಭಿನಯ, ಸಂಭಾಷಣೆ ಹೊಸದನ್ನ ನಿರೀಕ್ಷೆ ಮಾಡ್ತಿದ್ದ ಅಂದಿನ ಕನ್ನಡ ಕಲಾ ರಸಿಕರಿಗೆ ಹಬ್ಬದೂಟವಾಗಿ ಪರಿಣಮಿಸಿತು. ರಘುವೀರ್ ಜೊತೆ ನಟಿ ಶ್ವೇತಾ ಮತ್ತೆ ಅಭಿಜಿತ್, ಲೋಕೇಶ್ ಮುಂತಾದ ನಟರನ್ನ ಒಳಗೊಂಡಿದ್ದಾದರೂ ನಾಯಕ ರಘುವೀರ್ ಅವರ ಪಾತ್ರವೇ ಹೈಲೈಟ್ ಆಗಿತ್ತು. ಇದು ರಘುವೀರ್ಗೆ ಮಾತ್ರವಲ್ಲದೆ ಇಡೀ ಚಿತ್ರರಂಗಕ್ಕೆ ಸಿಕ್ಕ ಅನಿರೀಕ್ಷಿತ ಯಶಸ್ಸಾಗಿತ್ತು. ರಘುವೀರ್ ಅವರ ಅದೃಷ್ಟ ರೇಖೆ ಬಲವಾಗಿತ್ತು. ಜನ ಅವರತ್ತ ಆಕರ್ಷಿತರಾದರು. ಇಲ್ಲಿ ಎಸ್ ನಾರಾಯಣ್ ನಿಜಕ್ಕೂ ಹೊಸಬರ ಪ್ರಯತ್ನದಿಂದ ಜಾಕ್ಪಾಟ್ನೆ ಹೊಡೆದ್ರು. ಇಡೀ ಚಿತ್ರರಂಗವೇ ಯಾರು ಈ ರಘುವೀರ್ ಅಂತ ಹುಬ್ಬೇರಿಸಿ ನೋಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಮಾತ್ರ ಸುಳ್ಳಲ್ಲ. ಇದಾದ ಬಳಿಕ 1993ರಲ್ಲಿ ಮೌನ ಸಂಕ್ರಮ ಅನ್ನೋ ಚಿತ್ರದಲ್ಲಿ ನಟಿಸಿದಂಥ ರಘುವೀರ್ಗೆ ಮತ್ತೊಮ್ಮೆ ಹೆಸರು ತಂದುಕೊಟ್ಟ ಸಿನಿಮಾ ಅಂದರೆ ಅದೇ ವರ್ಷ ತೆರೆಗೆ ಬಂದ ಎಸ್ ಮಹೇಂದರ್ ಅವರ ನಿರ್ದೇಶನದ ಶೃಂಗಾರ ಕಾವ್ಯ ಸಿನಿಮಾ.
ಈ ಚಿತ್ರ ರಘುವೀರ್ ಅವರನ್ನ ಕನ್ನಡದ ಬಹುಬೇಡಿಕೆಯ ನಟನನ್ನಾಗಿ ಮಾಡಿತು. ಹಲವು ಕಾರಣಗಳಿಂದ ಈ ಚಿತ್ರ ರಘುವೀರ್ ಅವರ ವೃತ್ತಿ ಬದುಕಿನ ಅತಿ ಪ್ರಮುಖ ಚಿತ್ರ ಅಂತಾನೆ ಹೇಳ್ಬೋದು. ಈ ಚಿತ್ರವೇ ಅವರ ಮುಂದಿನ ಬದುಕಿನ ಕೆಲವು ಆಯಾಮಗಳಿಗೆ ಪರೋಕ್ಷವಾಗಿ ಕಾರಣವಾಯಿತು. ಶೃಂಗಾರ ಕಾವ್ಯ ತನ್ನ ಹೊಸ ಕತೆ, ಆಸಕ್ತಿಕರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳಿಂದ ಮುನ್ನೆಲೆಗೆ ಬಂದ ಚಿತ್ರ. ಇಲ್ಲಿ ರಘುವೀರ್ ಅವರಿಗೆ ನಾಯಕಿಯಾಗಿ ಹೊಸ ನಟಿ ಸಿಂಧು ಅವರು ಆಯ್ಕೆಯಾಗಿದ್ರು. ಈ ಚಿತ್ರ ಏನೋ ಯಶಸ್ಸು ಕಾಣ್ತು. ತೆರೆಯ ಮೇಲೆ ಜೋಡಿಯಾಗಿ ನಟಿಸಿದ್ದ ಈ ಇಬ್ಬರ ಜೋಡಿ ನಿಜ ಜೀವನದಲ್ಲೂ ಸಹ ಪರಸ್ಪರ ಆಕರ್ಷಿತರಾದರು. ಈ ವಯೋಸಹಜ ಆಕರ್ಷಣೆ ನಂತರ ಪ್ರೇಮವಾಗಿ ತಿರುಗಿತು. ನಂತರ ರಘುವೀರ್ ತಡ ಮಾಡಲಿಲ್ಲ. ತಾವು ಇಷ್ಟಪಟ್ಟ ನಟಿ ಸಿಂಧು ಅವರನ್ನೇ ಮದುವೆ ಆದರು. ಇದು ಈ ಕಾಲಕ್ಕೆ ಚಿತ್ರರಂಗದ ಹಾಟ್ ಸುದ್ದಿಯಾಗಿ ಹರಿದಾಡ್ತು. ಆದರೆ ಈ ಮದುವೆ ರಘುವೀರ್ ಅವರ ಕುಟುಂಬದವರಿಗೆ ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ. ಪರಿಸ್ಥಿತಿ ಯಾವ ಹಂತಕ್ಕೆ ಹೋಯಿತು ಅಂದ್ರೆ, ಒಂದು ತಾನು ಇಷ್ಟಪಟ್ಟ ಹುಡುಗಿ ಸಿಂಧುನ ಮದುವೆ ಆಗಬೇಕು, ಇಲ್ವಾ ಅವಳನ್ನ ಬಿಟ್ಟು ಮನೆಯವರ ಜೊತೆ ಇರಬೇಕು ಅಂತ. ಆಗ ರಘುವೀರ್ ಆರಿಸಿಕೊಂಡಿದ್ದು ಸಿಂಧು ಅವರನ್ನೇ. ತಾವು ಹುಟ್ಟಿ ಬೆಳೆದ ಆಗರ್ಭ ಶ್ರೀಮಂತ ಮನೆಯನ್ನ ತೊರೆದು ಸಿಂಧು ಜೊತೆ ಜೀವನವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಇದು ಪ್ರಾಮಾಣಿಕ, ನ್ಯಾಯಬದ್ಧವಾದ ತೀರ್ಮಾನವೇ ಆಗಿದ್ರು ಈ ಮದುವೆ ರಘುವೀರ್ ಅವರನ್ನ ಅದೃಷ್ಟದಿಂದ ದುರಾದೃಷ್ಟ ಎಂಬ ಪ್ರಪಾತಕ್ಕೆ ತಳ್ಳಲಿದೆ ಎಂಬ ಸಣ್ಣ ಊಹೆ ಕೂಡ ಇರಲಿಲ್ಲ. ಇದು ಸಾಮಾನ್ಯ ನಿರ್ಧಾರ ಆಗಿರಲಿಲ್ಲ. ರಘುವೀರ್ ತಾನು ಮೆಚ್ಚಿದ ಹುಡುಗಿಗಾಗಿ ತಂದೆ, ತಾಯಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನ ಧಿಕ್ಕರಿಸಿ ಬಂದಿದ್ರು. ಬಡತನ ಎಂಬುದೇ ತಿಳಿದಿರದ ರಘುವೀರ್ಗೆ ಕಷ್ಟಗಳು ಒಂದರ ಮೇಲೊಂದರಂತೆ ಎರಗಲಾರಂಭಿಸುತ್ತವೆ. ಮನೆ ತೊರೆದು ಬಂದ ರಘುವೀರ್ ಈಗ ಒಬ್ಬಟ್ಟಿಯಾಗಿ ಜೀವನ ನಿರ್ವಹಿಸಬೇಕಿತ್ತು. ಜೊತೆಗೆ ತನ್ನ ಬಾಳ ಸಂಗಾತಿಯನ್ನ ಕೂಡ ನೋಡ್ಕೋಬೇಕಾಗಿತ್ತು. ಅವರು ಪುಟ್ಟ ಬಾಡಿಗೆ ಮನೆಯೊಂದನ್ನ ಮಾಡಿ ನವ ಜೀವನವನ್ನ ಶುರು ಮಾಡ್ತಾರೆ. ಹಿಂದಿನ ಚಿತ್ರಗಳ ಗೆಲುವಿನಿಂದ ಬಂದಂತಹ ಒಂದಷ್ಟು ಹಣ ಅವರ ಕೈಲಿತ್ತು. ದಿನೇ ದಿನೇ ಹಣ ಕರಗೋದಕ್ಕೆ ಆರಂಭಿಸಿತು. ಸಾಲದಕ್ಕೆ ಇತ್ತ ಹೊಸ ಅವಕಾಶಗಳು ಕೂಡ ಬರಲಿಲ್ಲ. ಕನ್ನಡ ಚಿತ್ರರಂಗದಲ್ಲಿ 95ರ ನಂತರ ರಘುವೀರ್ ವೇದಿಕೆಯನ್ನ ಕಳ್ಕೊಂಡ್ರು. ಆದರೂ ಅವರ ಬದುಕು ಸಾಗಬೇಕಲ್ಲ. ಕೂಡಲೇ ಅವರು ಪತ್ನಿಯ ಜೊತೆ ಚೆನ್ನೈಗೆ ತೆರಳುತ್ತಾರೆ. ನಟಿ ಸಿಂಧು ಅವರಿಗೆ ಅಲ್ಲಿ ಒಂದಷ್ಟು ಧಾರಾವಾಹಿಗಳಲ್ಲಿ ನಟಿಸುವ ಅವಕಾಶ ಸಿಗುತ್ತೆ. ಅದರಿಂದ ಬಂದ ಆದಾಯದಿಂದ ಮನೆಯ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಉತ್ತಮಗೊಳ್ಳುತ್ತೆ. ಆದರೆ ದರಿದ್ರ ಲಕ್ಷ್ಮಿಯ ವಕ್ರದೃಷ್ಟಿ ಒಮ್ಮೆ ಬಿದ್ದರೆ ಅದಷ್ಟು ಸುಲಭವಾಗಿ ಕಾಡದೇ ಬಿಡೋಲ್ಲ ಅನ್ನೋದಕ್ಕೆ ನಟ ರಘುವೀರ್ ಅವರ ಬದುಕೇ ಸಾಕ್ಷಿ ಅಂತ ಹೇಳ್ಬೋದು. ನಟ ರಘುವೀರ್ ಅವರ ಬದುಕೇ ಒಂದು ಅದೃಷ್ಟ ರೇಖೆ ಮೊಟಕುಗೊಂಡಿತ್ತು ಅಂತಾನೆ ಹೇಳ್ಬೋದು. ಅವ್ರ ಜೀವನದಲ್ಲಿ ಅವರು ಕೈ ಹಾಕಿದ ಕೆಲಸಗಳೆಲ್ಲ ನಿಧಾನವಾಗಿ ನೆಲಕ್ಕೆ ಕಚ್ಚುತ್ತಾ ಇದ್ವು. ಇತ್ತ ನಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಪತ್ನಿ ಸಿಂಧು ದಿಢೀರೆಂದು ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಕಾರಣ ಸಿಂಧು ಲಂಗ್ ಇನ್ಫೆಕ್ಷನ್ ಎಂಬ ಮಾರಕ ಕಾಯಿಲೆಗೆ ತುತ್ತಾದ್ರು. ಸುನಾಮಿ ಸಂತ್ರಸ್ತರ ನಿಧಿಗೆ ಹಣವನ್ನು ಸಂಗ್ರಹಣೆ ಮಾಡೋ ಸಮಯದಲ್ಲಿ ಸುಂಟರ ಗಾಳಿಗೆ ಸಿಲುಕಿ ದುಗುಳಿನಿಂದಾಗಿ ಅನಾರೋಗ್ಯಕ್ಕೆ ಒಳಗಾಗಿದ್ರು. ಅದಕ್ಕೆ ಲಕ್ಷಾಂತರ ರೂಪಾಯಿ ಹಣದ ಅವಶ್ಯಕತೆ ಇತ್ತು. ಆದರೆ ವಿಧಿ ಈ ಬಡ ದಂಪತಿಗಳ ಮೇಲೆ ತೀರಾ ಎನ್ನುವಂತೆ ಮುನಿಸ್ಕೊಳ್ತು. ರಘುವೀರ್ ತಮ್ಮ ಪತ್ನಿಯನ್ನ ಬದುಕಿಸಿಕೊಳ್ಳಲು ಶತಾಯ ಗತಾಯ ಯತ್ನಿಸಿ ಸೋತರು. ಚಿಕಿತ್ಸೆ ಫಲಿಸದೆ 2005ರಲ್ಲಿ ನಟಿ ಸಿಂಧು ಅಕಾಲ ಮೃತ್ಯುವಿಗೆ ಒಳಗಾದ್ರು. ಮೊದಲೇ ಸೋಲು ನೋವುಗಳಿಂದ ಕುಗ್ಗಿದ್ದ ರಘುವೀರ್ಗೆ ಇದು ಬರ ಸಿಡಿಲಿನಂತೆ ಪರಿಣಮಿಸಿತು. ಯಾರಿಗೋಸ್ಕರ ತನ್ನ ಸರ್ವಸ್ವವನ್ನು ತೊರೆದು ಬಂದಿದ್ರು ಅಂತಹ ಹೃದಯ ದೇವತೆಯೇ ಇಲ್ಲದಂತಾಯಿತು. ರಘುವೀರ್ ಅವರು ಕುಸಿದು ಕುಳಿತರು. ಈ ಸಮಯದಲ್ಲಿ ಅವರಿಗೆ ಧೈರ್ಯ ತುಂಬಿದ ಅವರ ಮನೆಯವರು ಅವರನ್ನ ಬೆಂಗಳೂರಿಗೆ ವಾಪಸ್ ಕರ್ಕೊಂಡ್ಬಂದು ಆದದ್ದಾಯಿತು ಎಂದು ರಘುವೀರ್ ಅವರಿಗೆ ಮತ್ತೊಂದು ಮದುವೆಯ ಸಿದ್ಧತೆ ಮಾಡಿದ್ರು. ರಘುವೀರ್ ಅವರಿಗೆ ಇದು ಇಷ್ಟ ಅಲ್ಲಿದ್ರೂ ಕೂಡ 2006ರಲ್ಲಿ ಗೌರಿ ಅನ್ನೋರನ್ನ ಎರಡನೇ ಮದುವೆ ಆದ್ರು. ಸತತ ಸೋಲುಗಳಿಂದ ರಘುವೀರ್ ಹೈರಾಣಾಗಿ ಹೋಗಿದ್ರು. ಚೈತ್ರದ ಪ್ರೇಮಾಂಜಲಿಯ ಗೆಲುವನ್ನ ಮರುಸೃಷ್ಟಿ ಮಾಡೋ ಕನಸನ್ನ ಹೊತ್ತಿದ್ದ ರಘುವೀರ್ ಮತ್ತೆ ಬಂತು ಚೈತ್ರ ಎಂಬ ಕತೆ ಬರೆದು ಅದನ್ನ ತೆರೆ ಮೇಲೆ ತರೋ ಪ್ರಯತ್ನದಲ್ಲಿದ್ರು. ಆದರೆ ಅವರ ಹೆಜ್ಜೆಗಳಿಗೆ ತೊಡರುಗಾಲು ಹಾಕಲು ವಿಧಿ ಹೊಂಚು ಹಾಕಿ ಕುಳಿತಿತ್ತು. ರಘುವೀರ್ 2014ರಲ್ಲಿ ಹೃದಯಾಘಾತದಿಂದ ಬಿಟಿಎಂ ಲೇಔಟ್ನ ಸಾಗರ್ ಅಪೋಲೋ ಆಸ್ಪತ್ರೆಗೆ ದಾಖಲಾದರು. ಆದರೆ ಚಿಕಿತ್ಸೆಗೆ ಫಲಕಾರಿಯಾಗದೆ ಮರಣ ಹೊಂದಿದ್ರು ಎಂಬ ದಾರುಣ ಸುದ್ದಿ 2014 ಮೇ 8ರಂದು ಆಸ್ಪತ್ರೆಯಿಂದ ಮಾಹಿತಿ ಅಧಿಕೃತವಾಗಿ ಹೊರಬಿತ್ತು. ಅವರ ದಿಢೀರ್ ಸಾವಿಗೆ ಇಡೀ ರಾಜ್ಯವೇ ದಿಗ್ಭ್ರಮೆ ಪಟ್ಟಿತು. ಅಕಾಲ ಮೃತ್ಯುವಿಗೆ ಒಳಗಾದ ರಘುವೀರ್ ತಮ್ಮ ಎರಡನೇ ಪತ್ನಿ ಗೌರಿ ಹಾಗೂ ಓರ್ವ ಮಗಳನ್ನ ತೊರೆದು ಭಾರತ ಲೋಕಕ್ಕೆ ಪಯಣ ಬೆಳೆಸಿದ್ರು. ಬಹುಶಃ ಅವರ ಬದುಕಿನ ಈ ಘಟನೆಗಳನ್ನ ವಿಧಿ ಪೂರ್ವ ನಿಯೋಜಿಸುತ್ತೇನೋ. ವಿಧಿಯಾಟಕ್ಕೆ ಬಲಿಯಾದ ರಘುವೀರ್ ತಮ್ಮ ಕನಸುಗಳನ್ನ ಪೂರ್ಣಗೊಳಿಸಲಾಗಿದೆ. ಅವುಗಳನ್ನ ತಮ್ಮ ಜೊತೆಗೆ ಕೊಂಡೊಯ್ದು ಚಿತ್ರರಂಗದ ನಟ ಅನ್ನುವುದೇ ಖೇದಕರ ಸಂಗತಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿಯಾಗಿತ್ತು. ಧನ್ಯವಾದಗಳು.